ನಮಸ್ಕಾರ ವೀಕ್ಷಕರೇ, ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾರದ ಟಾಪ್ 15 ಧಾರಾವಾಹಿಗಳು ಯಾವ ಚಾನಲ್ನ ಯಾವ ಧಾರಾವಾಹಿಗಳು ನಂಬರ್ 1 ಸ್ಥಾನದಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಸ್ ಇಟ್ ಈಸ್ ನಂಬರ್ 1 ಸ್ಥಾನದಲ್ಲಿ ಕರ್ಣ 9.5 TVRನ ಪಡ್ಕೊಂಡಿದೆ. ಲಾಸ್ಟ್ ವೀಕು ಹೋಲಿಸ್ಕೊಂಡ್ರೆ ಈ ವಾರ TRP ರೇಟ್ ಜಾಸ್ತಿ ಆಗಿದೆ ಕರ್ಣ ಸೀರಿಯಲ್ದು. ಇನ್ನು ಅಣ್ಣಯ್ಯ ಧಾರಾವಾಹಿ ಕೂಡ 9.1 TVRನ ಪಡ್ಕೊಂಡಿದೆ. ಅಣ್ಣಯ್ಯ ಧಾರಾವಾಹಿ ಕೂಡ ಲಾಸ್ಟ್ ವೀಕು ಹೋಲಿಸ್ಕೊಂಡ್ರೆ ಈ ವಾರ ತುಂಬಾ ಜಾಸ್ತಿ TRPಯನ್ನು ಪಡ್ಕೊಂಡಿದೆ. ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿ 8.4 TVRನ ಪಡ್ಕೊಂಡು ನಂಬರ್ 3ನೇ ಸ್ಥಾನದಲ್ಲಿದೆ. ಏರಿಳಿತ ಏನೂ ಇಲ್ಲ, ಲಾಸ್ಟ್ ವೀಕ್ ಅಷ್ಟೇ ಇದೆ. ಇನ್ನು ಅಮೃತಧಾರೆ ಧಾರಾವಾಹಿ ಲಾಸ್ಟ್ ವೀಕು 2ನೇ ಸ್ಥಾನದಲ್ಲಿತ್ತು, ಆದರೆ ಈ ವಾರ 4ನೇ ಸ್ಥಾನಕ್ಕೆ ಇಳಿದಿದೆ. 8.1 TVRನ ಪಡ್ಕೊಂಡಿದೆ. ಇನ್ನು ನಾನಿನ್ನ ಬಿಡಲಾರೆ ನಂಬರ್ 5 ಸ್ಥಾನದಲ್ಲೇ ಇದೆ, ಆದರೆ TVR ಕಡಿಮೆ ಆಗಿದೆ. ಲಾಸ್ಟ್ ವೀಕು 7 ಮೇಲಿತ್ತು, ಬಟ್ ಈ ವಾರ 6.9 TVRನ ಪಡ್ಕೊಂಡು ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಬ್ರಹ್ಮಗಂಟು ಧಾರಾವಾಹಿ ಆ್ಯಸ್ ಇಟ್ ಈಸ್ 6.2 6.4 ಅಲ್ಲೇ ನಡೀತಾ ಇತ್ತು. ಈ ವಾರ ಕೂಡ 6.4 TVRನ ಪಡ್ಕೊಂಡಿದೆ. ನಂಬರ್ 6ನ ಸ್ಥಾನದಲ್ಲಿದೆ. ಇನ್ನು ನಂಬರ್ 7ನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಬಂದಿದೆ. ಲಾಸ್ಟ್ ವೀಕ್ಗಿಂತ ಈ ವೀಕು ಸ್ವಲ್ಪ TVR ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಜಾಸ್ತಿ ಆಗಿದೆ, 6.1 TVRನ ಪಡ್ಕೊಂಡಿದೆ. ಇನ್ನು ನೆಕ್ಸ್ಟ್ ನಂಬರ್ 8ನೇ ಸ್ಥಾನಕ್ಕೆ ಬರೋದಾದರೆ ನಂದಗೋಕುಲ ಧಾರಾವಾಹಿ 5.6ನ TVRನ ಪಡ್ಕೊಂಡಿದೆ. ಲಾಸ್ಟ್ ವೀಕಿಗೆ ಹೋಲಿಸ್ಕೊಂಡ್ರೆ ಈ ವೀಕು ಸ್ವಲ್ಪ ಕಡಿಮೆ ಆಗಿದೆ TVR. ಇನ್ನು ಜಿ ಕನ್ನಡದ ರಾಘವೇಂದ್ರ ಮಹಾತ್ಮೆ 5.2 TVRನ ಪಡ್ಕೊಂಡಿದೆ. ಇನ್ನು ನಂಬರ್ 10 ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ 4.9 TVRನ ಪಡ್ಕೊಂಡಿದೆ. ಇದ್ರ ಜೊತೆಗೆ ಮುದ್ದು ಸೊಸೆ ಕೂಡ 4.9 TVRನ ಪಡ್ಕೊಂಡಿದೆ. ಇದರ ಜೊತೆಗೆ ಸ್ಟಾರ್ ಸುವರ್ಣದ ನಿನ್ನ ಜೊತೆ ನನ್ನ ಕತೆ ಕೂಡ 4.9ನ TVRನ ಪಡ್ಕೊಂಡಿದೆ. ಇನ್ನು ನಂಬರ್ 11ಕ್ಕೆ ಬರೋದಾದರೆ ರೇಣುಕಾ ಎಲ್ಲಮ್ಮ ಮತ್ತು ಶ್ರೀದೇವಿ ಮಹಾತ್ಮೆ 4.6 TVRನ ಪಡ್ಕೊಂಡಿದೆ. ಇನ್ನು ಪ್ರೇಮ ಕಾವ್ಯ ಧಾರಾವಾಹಿ 4.3 TVRನ ಪಡ್ಕೊಂಡು 12ಅಲ್ಲಿದೆ. ಇನ್ನು ನಂಬರ್ 13ರಲ್ಲಿ ಭಾರ್ಗವಿ LLB 4.1 TVRನ ಪಡ್ಕೊಂಡಿದೆ. ಇನ್ನು 14ನೇ ಸ್ಥಾನದಲ್ಲಿ 4 TVRನ ಮೂಲಕ ನಿನಗಾಗಿ ಧಾರಾವಾಹಿ 14ನೇ ಸ್ಥಾನದಲ್ಲಿದೆ. ಇನ್ನು 15ನೇ ಸ್ಥಾನಕ್ಕೆ ಬರೋದಾದರೆ ಯಜಮಾನ ಮತ್ತು ರಾಮಾಚಾರಿ ಮಹಾಸಂಗಮ 3.8 ಹಾಗೂ ಸ್ಟಾರ್ ಸುವರ್ಣದ ಆಸೆ ಧಾರಾವಾಹಿ 3.10 TVRನ ಪಡ್ಕೊಂಡು 15ನೇ ಸ್ಥಾನದಲ್ಲಿದೆ. ಇದು ಈ ವಾರದ ಟಾಪ್ 15 ಧಾರಾವಾಹಿಗಳಾಗಿತ್ತು. ಈ 15 ಧಾರಾವಾಹಿಯಲ್ಲಿ ನಿಮ್ಮ ಮೋಸ್ಟ್ ಫೇವ್ರೇಟ್ ಸೀರಿಯಲ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರಗಳು.